ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಪ್ಪ ಎನ್ನುವ ರೈತ ವಾಸವಾಗಿದ್ದನು. ರಾಮಪ್ಪನಿಗೆ ಕೃಷಿ ದೇವರ ಸಮಾನ, ಮಣ್ಣು ತಾಯಿಯಂತೆ, ಬೀಜ ಬಂಗಾರದಂತೆ ಕಾಣುವ ಅಭಿಮಾನ. ಒಮ್ಮೆ ಪಟ್ಟಣದ ಶಾಲೆಯಿಂದ ಮಕ್ಕಳು ಕೃಷಿಯ ಮಹತ್ವ ತಿಳಿಯಲು ಹಳ್ಳಿಗೆ ಬಂದರು. ಅವರ ಶಿಕ್ಷಕರು ಹೇಳುತ್ತಾರೆ, ಮಕ್ಕಳೇ, ಇವತ್ತು ಹಳ್ಳಿಯ ರೈತರ ಜೀವನದ ಮಹತ್ವವನ್ನು ನೋಡೋಣ ಎಂದು ಹೇಳುತ್ತಾರೆ. ಶಿಕ್ಷಕರು ಮಕ್ಕಳನ್ನು ಕರೆದುಕೊಂಡು ರಾಮಪ್ಪನ ಹೊಲಕ್ಕೆ ಬರುತ್ತಾರೆ. ರಾಮಪ್ಪನು ಮಣ್ಣನ್ನು ಅಗೆಯುತ್ತಿರುತ್ತಾನೆ. ಒಬ್ಬ ವಿದ್ಯಾರ್ಥಿ ಕೇಳುತ್ತಾನೆ, ತಾತಯ್ಯ, ನೀನು ಇಷ್ಟು ಬೆವರು ಸುರಿಸ್ತೀಯ, ಆದರೂ ನಿನ್ನ ಕೈಯಲ್ಲಿ ಬಂಗಾರ ಕಾಣುತ್ತಿಲ್ಲ, ಇದಕ್ಕೆ ಕಾರಣವೇನು? ರಾಮಪ್ಪ ರೈತನು ನಗುತ್ತಾ ಹೇಳುತ್ತಾನೆ, ಮಗ, ಬಂಗಾರ ಎನ್ನುವುದು ಕೇವಲ ಚಿನ್ನದ ತುಂಡು ಅಷ್ಟೇ. ನಾನು ಬಿತ್ತುವ ಬೀಜವೇ ನಿಜವಾದ ಬಂಗಾರ. ಇದು ಬೆಳೆಯಾಗಿ ಬಡವರ ಹೊಟ್ಟೆ ತುಂಬಿಸುತ್ತದೆ, ಹಸಿದವರಿಗೆ ಹೊಟ್ಟೆ ತುಂಬಿಸುತ್ತದೆ. ಇದು ಹಳ್ಳಿಯ ಬದುಕು ಉಳಿಸುತ್ತದೆ. ಇದಕ್ಕಿಂತ ಬೆಲೆ ಬಾಳುವ ಬಂಗಾರ ಇನ್ನೊಂದು ಎಲ್ಲಿದೆ ಮಗು? ರೈತ ರಾಮಪ್ಪನ ಮಾತನ್ನು ಮಕ್ಕಳು ಅಚ್ಚರಿಯಿಂದ ಕೇಳುತ್ತಿದ್ದರು. ರಾಮಪ್ಪನ ಕೈಯಲ್ಲಿ ಒಂದು ಬೀಜ ತೋರಿಸುತ್ತಾ, ಈ ಒಂದು ಬೀಜದಿಂದ 100 ಕಾಳುಗಳು ಬರುತ್ತವೆ, 100ರಿಂದ 1000, 1000ರಿಂದ ಲಕ್ಷಾಂತರ ಹೊಟ್ಟೆ ತುಂಬುತ್ತದೆ. ಬಂಗಾರ ಸೀಮಿತ, ಆದರೆ ಬೀಜ ಅನಂತ. ರೈತ ರಾಮಪ್ಪನ ಮಾತನ್ನು ಕೇಳಿ ಶಿಕ್ಷಕನ ಕಣ್ಣಲ್ಲಿ ನೀರು ತುಂಬಿ ಬರುತ್ತವೆ. ನೀನು ನಿಜ ಹೇಳುತ್ತಿದ್ದೀಯಾ ತಾತಯ್ಯ? ನೀನೇ ನಮ್ಮ ಹಳ್ಳಿಯ ದೇವರು. ನಿನ್ನ ದುಡಿಮೆಯಿಂದಲೇ ಈ ಜಗತ್ತು ಜೀವಿಸುತ್ತದೆ. ಬಂಗಾರ ಹೊಳೆಯಬಹುದು, ಆದರೆ ಅದು ಹೊಟ್ಟೆ ತುಂಬುವುದಿಲ್ಲ. ಬೀಜ ಚಿಕ್ಕದಿರಬಹುದು, ಆದರೆ ಅದು ಬದುಕು ಕೊಂಡುಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಈ ಕಥೆಯ ಸಾರಾಂಶ, ಹಣಕ್ಕಿಂತ ದುಡಿಮೆ ದೊಡ್ಡದು, ಬಂಗಾರಕ್ಕಿಂತ ಬೀಜ ದೊಡ್ಡದು. ರೈತನೇ ಪ್ರಪಂಚದ ನಿಜವಾದ ದೇವರು.